ಈ ಸಾಕ್ಷ್ಯನಾಶದ ವಿಚಾರಕ್ಕೆ ಹೋಗೋಕೆ ಮುಂಚೆ ಮಂಜುಳಾ ಮೇಡಮ್ ನೋಡಿ, IPC ಸೆಕ್ಷನ್ 302 ಕೊಲೆ ಆರೋಪ, ಸೆಕ್ಷನ್ 363 364A ಕಿಡ್ನಾಪ್ ಆಗಿ ಕೊಲೆ ಉದ್ದೇಶ, ಅದಾದ ಮೇಲೆ ಬಹುಶಃ ಸೆಕ್ಷನ್ 330 ಮಾರಣಾಂತಿಕ ಹಲ್ಲೆ, ಇದೆಲ್ಲ ದರ್ಶನ್ ಮೇಲೆ ಹಾಕಿರೋ ಏನು IPC ಸೆಕ್ಷನ್ಗಳು. ಬಟ್ ಇಲ್ಲಿವರೆಗೂ ಸ್ವ ಇಚ್ಛಾ ಹೇಳಿಕೆ, ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಕೇವಲ ಸ್ವ ಇಚ್ಛಾ ಹೇಳಿಕೆ ಮೇಲೆ ನಾವು ಗಮನಿಸೋದೇ ಆದರೆ ಇದಕ್ಕೆ ಪೂರಕ ಅನ್ನೋದು ಬಲವಾದ ಸಾಕ್ಷ್ಯಗಳಂತೂ ಇದರಲ್ಲಿ ಸಿಗ್ತಾ ಇಲ್ಲ ಈ ಸೆಕ್ಷನ್ಗಳ ಅಡಿಯಲ್ಲಿ. ಸ್ವ ಇಚ್ಛಾ ಹೇಳಿಕೆಯಲ್ಲಿ ಕೊನೆಯದಾಗಿ ನೀವು 4 ಲೈನ್ ಓದಿದಿರಲ್ಲ ಮೇಡಮ್, ಅದರಲ್ಲಿ ಇದೆಲ್ಲ ಬರುತ್ತೆ. ಬಟ್ 302 ಬರೋದಿಲ್ಲ. 302 ಅಟ್ರಾಕ್ಟ್ ಆಗೋದಿಲ್ಲ. ಸರ್ ಹೇಳಿರೋ ಹಾಗೆ 323, ಆಮೇಲೆ 363, ಆಮೇಲೆ ಇನ್ನೊಂದು ಪ್ರೊವಿಷನ್ 201 ಇನ್ಕ್ಲೂಡ್ ಆಗ್ಬೇಕಿತ್ತು. ಯಾಕಂದ್ರೆ ಅವರು ಸಾಕ್ಷ್ಯನಾಶ ಬರ್ತೀನಿ ನಾನು ಕೇವಲ ಈ ಇಷ್ಟೊತ್ತರಕ ಚರ್ಚೆ ಆಗಿದೆ ಮಾತ್ರ ಕೇಳಿದೆ, ಸಾಕ್ಷ್ಯನಾಶಕ್ಕೆ ಬರ್ತೀನಿ ನಾನು ನೆಕ್ಸ್ಟ್. ಸೊ ಇವು 3 ಪ್ರೊವಿಷನ್ಗಳು ಮಾತ್ರ ದರ್ಶನ್ ಅವ್ರ ಮೇಲೆ ಹೇರಲಾಗಿದೆ. ಸ್ವ ಇಚ್ಛಾ ಹೇಳಿಕೆ ಮಾತ್ರ ಕೋರ್ಟ್ ಮುಂದೆ ಡಿಫೆಂಡ್ ಮಾಡಕ್ ಆಗೋದಿಲ್ಲ ಮೇಡಮ್. ಅವ್ರದೊಂದು ಒನ್ ಡಾಕ್ಯುಮೆಂಟ್ ಅಷ್ಟೇ. ಅದ್ರದ್ದೇನು ಪೂರಕ ದಾಖಲೆಗಳು, ಎಲ್ಲ ಸಾಕ್ಷ್ಯಗಳು, ಆಮೇಲೆ 59 ಫಿಸಿಕಲ್ ವಿಟ್ನೆಸಸ್ ಪ್ರತ್ಯೇಕ ಸಾಕ್ಷ್ಯಗಳಿದಾವೆ, 3 ಜನ ಐ ವಿಟ್ನೆಸಸ್ಗಳಿದ್ದಾರೆ, ಬೇರೆ ಬೇರೆ FSL ರಿಪೋರ್ಟ್ಸ್ ಇದೆ, ಆಮೇಲೆ CCTV ತಂತ್ರಜ್ಞಾನದ ರಿಪೋರ್ಟ್ಸ್ಗಳು ಇದಾವೆ. ಸೊ ಇವೆಲ್ಲ ಸೇರಿ ಕೂಡ 231 ಎವಿಡೆನ್ಸಸ್ ಇದೆ. ಇವೆಲ್ಲವನ್ನು ಕೂಡಿಸಿ ಅಕ್ವಿಟಲ್ ಆರ್ ಕನ್ವಿಕ್ಟೆಡ್ ಅಂತ ಹೇಳ್ತಾರೆ. ಇದರಲ್ಲಿ 3 ವಿಟ್ನೆಸ್ ಪ್ರತ್ಯೇಕ ಸಾಕ್ಷಿಗಳು, ಐ ವಿಟ್ನೆಸಸ್ಗಳೇನಿದಾರಲ್ಲ 3 ಜನ, ಅವ್ರು ಏನು ಹೇಳ್ತಾರೆ ಅನ್ನೋದು, ಅವರು ಕ್ರಾಸ್ಗೆ ಹೇಗೆ ಸಪೋರ್ಟ್ ಮಾಡ್ತಾರಾ, ಇಲ್ಲ ಡಿನೈ ಮಾಡ್ತಾರಾ, ಇಲ್ಲ ಹೋಸ್ಟೆಲ್ ಆಗ್ತಾರಾ ಅನ್ನೋದು ಅದು ಕೂಡ ಒಂದು ಪಾರ್ಟು. ಅದಲ್ಲದೆ ಉಳಿದಿದ್ದು ಎಲ್ಲ ಎವಿಡೆನ್ಷರಿ ವ್ಯಾಲ್ಯೂ ಇರತಕ್ಕಂಥ ಎವಿಡೆನ್ಸಸ್ಗಳು ಪ್ರೊಸೀಜರ್ ಫಾಲೋ ಅಪ್ ಮೂಲಕ ಕರೆಕ್ಟಾಗಿ ಆಗಿದೆ ಇಲ್ಲ ಅನ್ನೋದು ಕೂಡ ಒಂದು ಪಾಯಿಂಟು. ಸೊ ಇವ್ಗೆ ಎಲ್ಲವೂ ಸೇರಿ ಟ್ರಯಲ್ ಮುಗಿಯೋದು ಮೇಡಮ್. ಜಸ್ಟ್ ಈ ಬರೀ ಒಂದು ಪ್ರೊವಿಷನ್ ಅಲ್ಲ. ಸರ್ ಎಲ್ಲ ಮಾತಾಡ್ಬೇಕಾದ್ರೆ ಹೇಳಿದ್ರೆ ಈ ಸ್ವ ಇಚ್ಛಾ ಹೇಳಿಕೆಯಲ್ಲೇ ಕೂಡ ಅವರು ಏನಾಗಿದೆ ಅಪರಾಧ ಕೃತ್ಯವನ್ನ ಸರಿಯಾಗಿ ಹಾಕಿಲ್ಲ ಅಂತಂದ್ರೆ ಅವೆಲ್ಲ ಒಂದೊಂದೇ ಸೆಕ್ಷನ್ಗಳು ಬಿದ್ದೋಗ್ತಾ ಬರ್ತವೆ ಕೋರ್ಟಲ್ಲಿ. ಸೊ ದಟ್ ಈಸ್ ದಿ ಡಿಫೆನ್ಸ್ ಅಡ್ವೊಕೇಟ್, ದಟ್ ಈಸ್ ದಿ ತುಂಬಾ ಎವಿಡೆನ್ಷರಿ ವ್ಯಾಲ್ಯೂ ಅಂತ ಹೇಳ್ಬೋದು. ಈ ಬೇಲ್ ಪ್ರೊಸೀಜರ್ ಕೂಡ ಅದು ತುಂಬಾ ವರ್ಕ್ ಆಗುತ್ತೆ. ಏನು ವ್ಯಾಲೆಂಟ್ರಿಯಲ್ ಸ್ಟೇಟ್ಮೆಂಟ್ ಅಲ್ಲೇ ಅವ್ರು ನಾವು ಏನ್ ಮಾಡಿದೀವಿ ಅಂತ ಕ್ಲಿಯರ್ ಆಗಿ ಹೇಳಿಲ್ಲ ಅಂತಂದ್ರೆ, ಸೊ ನಮ್ಮನ್ನ 3 ತಿಂಗಳು ಇಟ್ಕೊಂಡಿದ್ದು ಕೂಡ ಕಸ್ಟಡಿಯಲ್ಲಿ, ದಟ್ ಈಸ್ ದಿ ರಾಂಗ್ ಅಂತ ಬೇಲಲ್ಲೂ ಕೂಡ ಒಂದು ವ್ಯಾಲ್ಯೂಬಲ್ ಪಾಯಿಂಟ್ ಆಗುತ್ತೆ ಮೇಡಮ್. ಈಗ ಸಿಕ್ಕಿರೋ ಡಾಕ್ಯುಮೆಂಟ್ಗಳ ಆಧಾರದ ಮೇಲೆ ಕಿಡ್ನಾಪ್ ಅಲ್ಲಿ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ, ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ ಅನ್ನೋದಕ್ಕೂ ಕೂಡ ಈ ಹೇಳಿಕೆಯ ಆಧಾರದ ಮೇಲೆ ಏನು ಎವಿಡೆನ್ಸ್, ನೀವು ಹೇಳ್ದಂಗೆ ನಿಜ ಇನ್ನೂ ಸಾಕಷ್ಟು ಎವಿಡೆನ್ಸ್ಗಳಿದೆ. ಬಟ್ ಇಷ್ಟರ ಆಧಾರದ ಮೇಲೆ ನೋಡಿದ್ರೆ ಆ 2 ಗಂಭೀರ ಆರೋಪಗಳು ಅಷ್ಟೊಂದು ಸ್ಟ್ರಾಂಗ್ ಆಗಿ ನಿಲ್ಲೋ ಸಾಧ್ಯತೆ ಇಲ್ಲ. ಸ್ವ ಇಚ್ಛಾ ಹೇಳಿಕೆ ಇಲ್ಲ ಅಂದ್ರೆ ಇನ್ನು ಬೇರೆ ಎವಿಡೆನ್ಸ್ಗಳನ್ನ ನಾವು ಟ್ರಯಲ್ ಫೇಸ್ ಮಾಡ್ತೀವಿ, ನಾವು ಇನ್ನೋಸೆನ್ಸ್ ಇದೀವಿ, ಬೇಲ್ ಕೊಡಿ, ದಟ್ ಈಸ್ ದಿ ಮೇಜರ್ ಗ್ರೌಂಡ್. ರೈಟ್. ಮತ್ತೊಂದು, ಈ ಸಾಕ್ಷ್ಯನಾಶದ ಅಡಿಯಲ್ಲೂ ಕೂಡ 201 ಅಡಿಯಲ್ಲೂ ಕೂಡ ದರ್ಶನ್ ವಿರುದ್ಧವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಲಭ್ಯವಾಗಿರುವ ಚಾರ್ಜ್ ಶೀಟ್ ನ ದಾಖಲೆಗಳ ಆಧಾರದ ಮೇಲೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸೋಣ. ಸಾಕ್ಷಿ ನಾಶ ಮಾಡಲಿಕ್ಕೆ ದರ್ಶನ್ ಅವರು ಕೂಡ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಪೂರಕ ಅಂಶಗಳು ಈ ಸ್ವ ಇಚ್ಛಾ ಹೇಳಿಕೆಯಲ್ಲೂ ಕೂಡ ದಾಖಲಾಗಿದೆ. ಹಲ್ಲೆಯಾಗಿ 3 ಗಂಟೆಯಲ್ಲೇ ರೇಣುಕಾ ಸ್ವಾಮಿ ಇನ್ನಿಲ್ಲ ಅನ್ನೋದು ಗೊತ್ತಾಗಿದೆ ದರ್ಶನ್ ಅವ್ರಿಗೆ. ಹೇಳ್ತಾರೆ 3:30-4 ಸುಮಾರಿಗೆ ಹೋದ್ವಿ ಪಟ್ಟಣಗೆರೆ ಶೆಡ್ಗೆ, ನಾನು ಹಲ್ಲೆ ಮಾಡಿದೆ, ಅಲ್ಲಿಂದ ಆಚೆ ಬಂದ್ಬಿಟ್ಟೆ. ಆಮೇಲೆ 7 ಗಂಟೆಗೆ ಬಂದು ಹೇಳ್ತಾರೆ ಹುಡುಗರು ಇಲ್ಲ ಅವನು ಜೀವಂತವಾಗಿ ಉಳಿದಿಲ್ಲ ಅಂತ ಹೇಳಿ. ಅಂದರೆ ದರ್ಶನ್ ಅವರಿಗೆ ಮುಂಚೆನೇ ಗೊತ್ತಾಗಿದೆ ಈಸ್ ನೋ ಮೋರ್ ಅಂತ ಹೇಳಿ. ಅದಾದ ಮೇಲೆ ಸಾಕ್ಷ್ಯನಾಶಕ್ಕೆ ಬ್ಲೂ ಪ್ರಿಂಟ್ ತಯಾರಾದಂತ ಕಾಣ್ತಾ ಇದೆ. ಖುದ್ದು ನಾನೇ ಹಣ ಕೊಟ್ಟೆ, 30 ಲಕ್ಷ ಕೇಳಿದ್ರು ಫಸ್ಟಿಗೆ, 30 ಲಕ್ಷ ದುಡ್ಡಿದ್ದ ಬ್ಯಾಗ್ ಅನ್ನ ಕೊಟ್ಟೆ, ದುಡ್ಡು ಕೊಡಿ ನಾವೆಲ್ಲ ನೋಡ್ಕೊಳ್ತೀವಿ ಅಂತ ಹೇಳಿ ನನಗೆ ಹೋದ್ರು. ಅದಾದ್ಮೇಲೆ ನನ್ನ ಪಾಡಿಗೆ ನಾನಿದ್ದೆ. ಮತ್ತೆ ಮಾರನೇ ದಿನ ಬೆಳಗ್ಗೆ ಬಂದ್ರು, ನಾವೆಲ್ಲ ಅಡ್ಜಸ್ಟ್ ಮಾಡ್ತಿದೀವಿ, ನಿಮ್ಮ ಪಾಡಿಗೆ ನೀವು ಹೋಗಿ ಕೆಲಸ ಮಾಡ್ಕೊಳ್ಳಿ ಅಂದ್ರು. ನಾನು ಮೈಸೂರಿಗೆ ಹೋಗಿ ಶೂಟಿಂಗ್ನಲ್ಲಿ ಇನ್ವಾಲ್ವ್ ಆದೆ. ಅಂದರೆ ಇದು ಕೂಡ ಸಾಕ್ಷ್ಯನಾಶದ ಭಾಗವೇ ಅಲ್ವಾ ಮಾಲ್ಗತಿ ಸರ್? ದುಡ್ಡು ಕೊಡೋದು, ಅವ್ರು ಕೇಳಿದ್ರು, ಗೊತ್ತಿದೆ ದರ್ಶನ್ ಅವರಿಗೆ ಈಸ್ ನೋ ಮೋರ್ ಅಂತ ಹೇಳಿ. ಒಪ್ಪುತ್ತೆ ನಾನು, ಸಾಕ್ಷಿನಾಶದ 201 ಪ್ರಕಾರ ಇದು ಮಾಡಿದ್ದಾರೆ, ಕೃತ್ಯ ಇದೆ. ಬಟ್ ಅದು ಇದರಲ್ಲಿ ಬಂದಿಲ್ಲಲ್ಲ, ಅವ್ರದ್ದು ವಾಲಂಟರಿ ಸ್ಟೇಟ್ಮೆಂಟ್ ನಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಬಂದಿಲ್ಲ, ಕಿಡ್ನಾಪ್ ಬಂದಿಲ್ಲ, ಇವೆಲ್ಲಾನು ಏನು ಇಲ್ಲ, 302 ಇಲ್ಲ ಅದರಲ್ಲಿ. ನಮ್ಮ ಮೇಡಮ್ ಹೇಳಿದಾಗೆ ನೋಡಿ, ಇದು 437 ಪ್ರಕಾರ ನಾಳೆ ಬೇಲ್ ಅಪೀಲ್ ಮಾಡ್ತಾನೆ ಇದಕ್ಕೆ ಸೆಷನ್ ಕೋರ್ಟಿಗೆ. ಅಲ್ಲಿ ಅಪೀಲ್ ಮಾಡಿದಾಗ ಇವೆಲ್ಲ ಕೊಡ್ತಾನೆ. ವಾಲಂಟರಿ ಸ್ಟೇಟ್ಮೆಂಟ್ನಾಗ ನಮ್ಮ ಆರೋಪಿಗೆ ಏನು ಪಾತ್ರನೇ ಇಲ್ಲ, ಅದರಲ್ಲಿ ಬರೀ 323, 324, 326 ಇಷ್ಟು ಇರಬೇಕು. ಇದ್ರ ಬಿಟ್ಟು ಬೇರೆ ಯಾವ ಸೆಕ್ಷನ್ದಲ್ಲಿ ಅವನು ಇನ್ವಾಲ್ವ್ಮೆಂಟ್ ಇಲ್ಲ, ಅದಕ್ಕೆ ಜಾಮೀನು ಬಿಡಿ ಅಂತ ಹೇಳ್ತಾನೆ. ಇದು 1 ಪಾಯಿಂಟು. 2ನೇ ಪಾಯಿಂಟು, ಅವನು ಅಫೆನ್ಸ್ ಮಾಡಿ ಅಬ್ಸ್ಕಾಂಡಿಂಗ್ ಆಗಿದ್ರೆ ಅವನಿಗೆ ಜಾಮೀನು ಸಿಗೋದಿಲ್ಲ. ಇವನು ಪ್ರೆಸೆಂಟ್ ಇದ್ದಾನೆ, ಶೂಟಿಂಗ್ ಮಾಡ್ತಾ ಇದ್ದಾನೆ,
ನೋಡಿ ಪ್ರೆಸೆನ್ಸ್ ಆಫ್ ಮೈಂಡ್ ಅವ್ರಿಗೆ ಹೆಂಗಿರ್ತದೆ, ಕೊಲೆ ಮಾಡಿದವನು ಹೋಗಿ ಶೂಟಿಂಗ್ನಲ್ಲಿ ಪಾತ್ರ ವಹಿಸೋದು ಕಷ್ಟ ಆಗ್ತದೆ. ಅವನು ಪಾತ್ರ ಮಾಡ್ತಾ ಇದ್ದಾನೆ, ಶೂಟಿಂಗ್ ಏನು ಮೈಸೂರಲ್ಲಿ ಇದ್ದಾನೆ, ಮತ್ತು ಪೊಲೀಸರು ಕರೆದುಕೊಳ್ಳಿ ಬಂದಿದ್ದಾನೆ, ವಾಲಂಟ್ರಿಯಾಗಿ ಬಂದಿದ್ದಾನೆ, ಅವ್ರ ಜೊತೆಗೆ ಏನು ಯಾವುದೂ ತಕರಾರು ಮಾಡಿಲ್ಲ, ಬಂದು ಇನ್ವೆಸ್ಟಿಗೇಷನ್ ಸಹಕಾರ ಕೊಟ್ಟಿದ್ದಾನೆ. ಇವೆಲ್ಲ ಪಾಯಿಂಟ್ಗಳು ಬೇಲಿಗೆ ಈಸಿಯಾಗಿ ಅಪ್ಲೈ ಆಗ್ತವೆ. ಬಟ್ ಇಲ್ಲಿ ನೋಡಿ, ರೇಣುಕಾಸ್ವಾಮಿ ಸತ್ತಿರುವ ಬಗ್ಗೆ ನಂಗೆ ತಿಳಿಸಿದ್ರು. ಪ್ರದೋಷ್ ನಾನು ಹ್ಯಾಂಡಲ್ ಮಾಡ್ತೇನೆ ಅಂತ ಹೇಳ್ದ. 30 ಲಕ್ಷ ರೂಪಾಯಿ ಹಣವನ್ನ ಕೊಡುವಂತೆ ಕೇಳಿದ. ಆಗ ನಾನು ಮನೆಯಲ್ಲಿಟ್ಟಿದ್ದ 30 ಲಕ್ಷ ರೂಪಾಯಿ ಹಣವಿದ್ದ ಬ್ಯಾಗ್ ಅನ್ನ ಕೊಟ್ಟೆ. ಅದಾರ ಮಾರನೇ ದಿನ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 10 ಲಕ್ಷ ರೂಪಾಯಿ ಕೊಡಿ ಅಂತ ಕೇಳಿದ್ರು. ಅದರಂತೆ ನಾನು ಹಣವನ್ನ ಕೊಟ್ಟೆ. ಮೇಡಮ್, ಇದು ಇನಿಷಿಯಲ್ ಸ್ಟೇಜ್ ನಲ್ಲಿ ತನಿಖೆ ನಡೆಯುವಾಗಲೇ ಇವರು ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಲಿಕ್ಕೆ ಬೇರೆಯವ್ರನ್ನ ತಯಾರು ಮಾಡಿದ್ದಾರೆ. 4 ಜನರಿಗೆ ಬಂದು ರೆಡಿಮೇಡ್ ಆರೋಪಿಗಳನ್ನ ತಂದು ಇಟ್ಟಿದ್ದಾರೆ. ಇದು ಅದಕ್ಕೆ ಬಿಡಬಾರ್ದು ಅಂತ ಹೇಳೋದು ಪ್ರಾಸಿಕ್ಯೂಷನ್ ಪರವಾಗಿ ಇದೊಂದು ಪಾಯಿಂಟ್. ಅವ್ರಿಗೆ ಅಲ್ಲ ಮೇಡಮ್, ನಾನು ನಾಳೆ ಆರ್ಗ್ಯುಮೆಂಟ್ ಮಾಡೋದು ಹೇಗೆ ಅಂತ ನಾನು ಹೇಳ್ತಾ ಇದ್ದೇನೆ. ನಾಳೆ ಬೇಲ್ ಆಗಬಾರ್ದು ಅಂತ ತಿಳ್ಕೊಂಡು ಪ್ರಾಸಿಕ್ಯೂಷನ್ ದವರು ಅದನ್ನು ಡಿಫೆನ್ಸ್ ತಗೋತಾರೆ. ನಾಳೆ ಬೇಲ್ ಬಿಟ್ಟರು ಸದಾ ಚಾರ್ಜ್ ಶೀಟ್ ಆದ್ಮೇಲೆ ಈಗಲೇ ಹೀಗೆ ಮಾಡಿದ್ದಾರೆ, ನಾಳೆ ಇನ್ನೂ ಅಷ್ಟು ಪ್ರಭಾವ ಬೀರಬಹುದು. ಅವ್ರು ದುಡ್ಡಿದ್ದವ್ರು ಇದ್ದಾರೆ, ಆರಾಮಾಗಿ ಅವನಿಗೆ ಏನಾದರೂ ಯಾವ್ದು ಆಮಿಷ ಒಡ್ಡಬಹುದು, ಇನ್ನೂ ಯಾವುದೋ ಬೆದರಿಕೆ ಹಾಕಬಹುದು, ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಬಹುದು. ಅದಕ್ಕೆ ಬಿಡಬೇಡ ಅಂತ ತಿಳ್ಕೊಂಡು ಅವರು ಈ ಪ್ರಕಾರ ಇದನ್ನ ಈ ಪಾಯಿಂಟ್ ಅನ್ನ ನಾಳೆ ಡಿಫೆನ್ಸ್ನವರು ಪ್ರಾಸಿಕ್ಯೂಷನ್ದವರು ತಗೋಬಹುದು. ಆದ್ರೆ ಡಿಫೆನ್ಸ್ದವ್ರಿಗೂ ಅಷ್ಟೇ ಅನುಕೂಲತೆ ಇದೆ. ದಿಲೀಪ್ ಸರ್ ನೋಡಿ, 3859ನೇ ಪೇಜ್ ಇದು. ಇದರಲ್ಲಿ ಆರೋಪಿಯ ಮುಂದುವರೆದ ಹೇಳಿಕೆ, ದರ್ಶನ್ ಅವರದೇ ಮುಂದುವರೆದ ಹೇಳಿಕೆ ಅಂತ ಹೇಳ್ತಾರೆ. ಈ ಪ್ರಕರಣದ ಭೌತಿಕ ಸಾಕ್ಷ್ಯಗಳನ್ನು ತಿರ್ಚೋಕೆ, ಸಾಕ್ಷ್ಯಾಧಾರಗಳಿಗೆ ಆಸೆ ಆಮಿಷ ಒಡ್ಡೋಕೆ ಮನೆಯಲ್ಲಿದ್ದ 3 ಲಕ್ಷ ಹಣವನ್ನ ತೆಗೆದುಕೊಂಡು ಹೋಗಿದ್ದಾನೆ. ಈ ಹಣವನ್ನ ನಾನು ಮೈಸೂರಿನಲ್ಲಿರುವ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ನನ್ನ ಬ್ಯಾಗಿನಲ್ಲಿ ಇಟ್ಟಿದ್ದೆ, ಇದನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ 38 ಲಕ್ಷ ಹಣವನ್ನ ಕೂಡ ಕೊಟ್ಟಿದ್ದೇನೆ ನಾನು. ಈ ಹಣವನ್ನ ಪ್ರಕಾಶ್ ಹಾಗೆ ಮೋಹನ್ ಹಾಗೂ ಇತರರಿಂದ ನಾನು ತೆಗೆದುಕೊಂಡಿದ್ದೆ. ಇದನ್ನ ಕೂಡ ಪ್ರಕರಣದ ಭೌತಿಕ ಸಾಕ್ಷ್ಯಗಳನ್ನು ತಿರ್ಚೋಕೆ, ಸಾಕ್ಷಿದಾರರುಗಳಿಗೆ ಆಮಿಷ ಒಡ್ಡೋಕೆ ಕೊಡಲಾಗಿದೆ. ಇದು ಸಾಕ್ಷಿ ತಿರ್ಚೋದು ಅಂದ್ರೆ ಸಾಕ್ಷಿ ನಾಶನೆ. ಇವಾಗ ಪ್ರಮುಖ ಸಾಕ್ಷಿ ಏನು? ಪ್ರಮುಖ ಸಾಕ್ಷಿ ಅಂದ್ರೆ ಅದು ಬಾಡಿ ಇತ್ತು, ಆ ಬಾಡಿನ ಹೇಗಾದ್ರು ಡೆಸ್ಟ್ರಾಯ್ ಮಾಡಬೇಕು. ಅದಕ್ಕೆ ಕೊಟ್ಟಂತ ಕಾಂಟ್ರಾಕ್ಟ್, ನಾವಂತೂ ಸುಪಾರಿ ಅಂತಾನು ಹೇಳ್ಬೋದು. ಆ ಸುಪಾರಿ ಕೊಟ್ಟಂತ ದುಡ್ಡು, ಸೊ ಅದಕ್ಕೆ ಪ್ಲಾನ್ ಮಾಡಿದ್ರು, ಅದಕ್ಕೆ ಕಾನ್ಸ್ಪಿರಸಿ ಇತ್ತು. ಇವನ್ ಟು ಡೆಸ್ಟ್ರಾಯ್ ದಿ ಬಾಡಿ ದೇರ್ ವಾಸ್ ಎ ಕಾನ್ಸ್ಪಿರಸಿ ಬಿಟ್ವೀನ್ ದಿ ಕೋ ಅಕ್ಯೂಸ್ಡ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಾಗ ತನಿಖೆ ಇವಾಗ ನೋಡಿ 30 ಲಕ್ಷ ಅಂತ ಹಣ ಹೇಳಿದ್ದಾರೆ, ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ನಿಖರವಾಗಿ ಗೊತ್ತಿಲ್ಲ. ಎಷ್ಟು ಹಣ ಸೀಸ್ ಮಾಡಿದ್ದಾರೆ ಅಂತಲೂ ನಮಗೆ ಇದ್ರ ಗೊತ್ತಿಲ್ಲ. ಬಟ್ ಆ ಸೋರ್ಸ್ ಆಫ್ ಫಂಡ್ ಇದೆಯಲ್ಲ, ದುಡ್ಡು ಇದೆಯಲ್ಲ, ಅದನ್ನು ಕೂಡ ತನಿಖೆ ಆಗಿರಬೇಕು. ಹೌದು, ಅಂದರೆ ಎಲ್ಲಿಂದ ಬಂತು ಅದು, ಅವ್ರು ಹೆಂಗೆ ಕೊಟ್ಟರು, ಅವ್ರು ವಿಡ್ರಾ ಮಾಡಿದ್ರ ಅಥವಾ ಅವ್ರು ಏನೋ ITL ಡಿಕ್ಲೇರ್ ಮಾಡಿದ್ರಾ ಇಲ್ವಾ ಅಂತ ಹೇಳ್ಬಿಟ್ಟು ಅದು ರಿಕವರಿ ಮಾಡೋದ್ರ ಜೊತೆಗೆ ಆ ಹಣನ ಅದು ಎಲ್ಲಿಂದ ಬಂತು, ಅಷ್ಟು ಹಣನ ವಿಡ್ರಾ ಮಾಡ್ಲಿಕ್ಕೆ ಒಂದೇ ಸಲ ಸಾಧ್ಯನಾ, ಅದು ಕೂಡ ಎಲ್ಲ ತನಿಖೆಯಲ್ಲಿ ಅಂದ್ರೆ ತನಿಖೆಯ ಭಾಗ ಆಗಿರಬೇಕು. ಈ ಭಾಗದಲ್ಲಿ ಎಲ್ಲರೂ ಒಂದು ಮಿಸ್ಸಿಂಗ್ ಇದ್ರೆ, ಒಬ್ಬ ವ್ಯಕ್ತಿಗೆ ಆ ಹಣದ ಅಷ್ಟೊಂದು ಪ್ರೊಕ್ಯೂರ್ ಮಾಡೋ ಶಕ್ತಿ ಇಲ್ದಲೇ ಹೋದ್ರೆ, ಅದಕ್ಕೆ ಸರಿಯಾದ ಕೊಂಡಿ ಸಿಗ್ದಲೇ ಹೋದ್ರೆ, ಅದು ಡಿಫೆನ್ಸ್ ಲಾಯರ್ಗೆ ಅನುಕೂಲ ಆಗುತ್ತೆ. ಇವಾಗ ಮೇನ್ ಡಿಫೆನ್ಸ್ ಲಾಯರ್ಗಿಂತ ಪ್ರಾಸಿಕ್ಯೂಷನ್ಗೆ ಇರೋದು ತುಂಬಾ ಕಷ್ಟ. ಯಾವುದೇ ಕ್ರಿಮಿನಲ್ ಕೇಸಲ್ಲಿ ಪ್ರಾಸಿಕ್ಯೂಷನ್ನು 100% ಅವರು ಅದನ್ನ ಪ್ರೂವ್ ಮಾಡಬೇಕಾಗುತ್ತೆ ಎಲ್ಲ ಚಾರ್ಜಸ್ನೂ. ಆದರೆ ಆರೋಪಿತರ ಪರವಾಗಿ ಒಂದೇ ಒಂದು ಸಂಶಯದ ಎಳೆಯನ್ನ ಬಿಚ್ಚಿಟ್ರೆ ಸಾಕು, ಅವ್ರ ಶಿಕ್ಷೆಯನ್ನ ಅಂದ್ರೆ ಅಕ್ವಿಟಲ್ ಮಾಡ್ಬೋದು. ಮಂಜುಳಾ ಮೇಡಮ್, ಅದೇ ನಾನೇ ದುಡ್ಡು ಕೊಟ್ಟೆ, ನನ್ನನ್ನು ಕೇಳಿದ್ರು, ನಾನೆಲ್ಲ ಸೆಟಲ್ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿದ್ರು, ಹಾಗಾಗಿ ನಾನು ಹಣ ಕೊಟ್ಟೆ, ಸಾಕ್ಷಿ ನಾಶ ಮಾಡ್ಲಿ ಅಂತಲೇ ಹಣ ಕೊಟ್ಟೆ ಅಂತ ಹೇಳಿ ಸ್ವ-ಇಚ್ಛಾ ಹೇಳಿಕೆ. ದರ್ಶನ್ ಅವರಿಗೆ ಇದು ಕೂಡ ಮುಳುವಾಗತ್ತಾ, ಆಗಲ್ವಾ, ಹೇಗೆ ಅಂತ? ಮೇಡಮ್, ಇದು ಫಸ್ಟ್ 3 ಜನ ಯಾರು ಅಪ್ರೂವರ್ ಆಗ್ತಾರಲ್ಲ, ಕಪ್ಪೆ ಕಾರ್ತಿಕ, ರಾಘವೇಂದ್ರ ಅವರು ಮತ್ತೆ ಇನ್ನೊಬ್ರು ನಿಖಿಲ್ ಅವರು, 3 ಜನ ಅಪ್ರೂವರ್ ಆಗಿ ಅವ್ರು ದುಡ್ಡು ಕೊಟ್ಟರು, ನಾವು ಹಾಗಾಗಿ ಇದು ಒಪ್ಕೊಂಡಿದೀವಿ ಅಂತ ಹೇಳ್ತಾರೆ. ಇಟ್ ಈಸ್ ಕಮ್ಸ್ ಅಂಡರ್ ಕನ್ಫೆಷನ್ ಸ್ಟೇಟ್ಮೆಂಟ್ ಸೆಕ್ಷನ್ 27 ಕೆಳಗಡೆ ಬರುತ್ತೆ. ಅದಾದ್ಮೇಲೂ ಕೂಡ ಸ್ವ-ಇಚ್ಛಾ ಹೇಳಿಕೆನೂ ಕೂಡ ಅದರ ಅಡಿಯಲ್ಲೇ ಬರೋದ್ರಿಂದ, ಸೊ ಸರ್ ಹೇಳಿರೋ ಹಾಗೆ ಅಮೌಂಟ್ ಸೀಸ್ ತೋರಿಸ್ಬೇಕು. ಈ ಸೆಕ್ಷನ್ನ ನಾವು ಪ್ರೂವ್ ಮಾಡ್ಬೇಕಂತಂದ್ರೆ ಯಾರಿಂದ ಯಾರಿಗೆ ಎಷ್ಟು ಹಣ ಹೋಯ್ತು, ಆ ಹಣ ಯಾರ ಹತ್ರ ಇತ್ತು, ಅದನ್ನ ಪ್ರಾಸಿಕ್ಯೂಷನ್ ಸೀಸ್ ಮಾಡಿದೆ ಇಲ್ಲ, ಇನ್ವೆಸ್ಟಿಗೇಷನ್ ಆಫೀಸರು ಸೀಸ್ ಮಾಡಿದ್ರೆ ಅದು ಕೋರ್ಟಿಗೆ ಡೆಪಾಸಿಟ್ ಆಗಿದೆ ಇಲ್ಲ, ಅದನ್ನ ಪ್ರಾಪರ್ಟಿ ಅಂತ ಮಾಡ್ತಾರೆ. ಕಮಿಟಲ್ ಆದಮೇಲೆ ಟ್ರಯಲ್ ಕಮೆಂಟ್ಸ್ ಆದಮೇಲೆ ಪ್ರಾಪರ್ಟಿ ಕಾಲ್ ಮಾಡಿದಾಗ ಅದನ್ನೆಲ್ಲ ಕೋರ್ಟ್ ಮುಂದೆ ಹಾಜರುಪಡಿಸ್ಬೇಕು. ಅದೆಲ್ಲ ಟ್ರಯಲಲ್ಲಿ ನಿರ್ಧಾರ ಆಗುವಂಥದ್ದು. ಇವೆಲ್ಲ ಪ್ರೊಸೀಜರನ್ನು ಪ್ರಾಸಿಕ್ಯೂಷನ್ನು ಮತ್ತು IO ಕಂಪ್ಲೀಟ್ ಮಾಡಿರಬೇಕು ಮೇಡಮ್. ನನ್ನ ಒಪಿನಿಯನ್ ಪ್ರಕಾರ, ನಾನು ಕಂಪ್ಲೀಟಾಗಿ ಚಾರ್ಜ್ ಶೀಟ್ ನೋಡಿಲ್ಲ, ಎಲ್ಲಿಯೂ ಕೂಡ ದುಡ್ಡನ್ನು ಸೀಸ್ ಮಾಡಿರೋದು ಇಲ್ಲಿವರೆಗೂ ನಾನು
ಕೇಳ್ಪಟ್ಟಿಲ್ಲ. ಇಲ್ಲ ಇದೆ ಕೆಲವೊಂದ್ ಕಡೆ ಅಂದ್ರೆ ದರ್ಶನ್ ಅವರ ಮನೆ ಅಂದ್ರೆ ವಿಜಯಲಕ್ಷ್ಮಿ ಅವರಿದ್ದ ಮನೆಯಿಂದಲೇ ಹಣವನ್ನ ಸೀಸ್ ಮಾಡಿರೋದ್ರ ಬಗ್ಗೆ ಉಲ್ಲೇಖ ಅಲ್ಲ, ಅವ್ರ ಮನೆಯಲ್ಲಿ ಹಣ ಸೀಸ್ ಮಾಡಿರೋದು ಬೇರೆ ಮೇಡಮ್. ಈಗ ಉಳಿದಿದ್ದ 3 ಜನ ಅಂದ್ರೆ ಯಾರು ಯಾರಿಗೆ ಸಾಕ್ಷ್ಯ? ಅಪ್ರೂವರ್ಗಳಿದಾರಲ್ಲ Okay, okay, ಹಾ. ಅವ್ರಿಗೆ ಮುಖ್ಯ ಆಗಿರೋದು ಅವ್ರ ಹಣ ಸಾಕಷ್ಟು ಇರಬಾರ್ದು, ಅವ್ರ ದುಡಿಮೆ ಹಣ ಅದು. ಅದನ್ನ ತಂದ್ಬಿಟ್ಟು ಇವರು ಇದೇ ಹಣ ಕೊಟ್ಟಿದ್ರು ಅಂತ ಹೇಳಕ್ ಆಗೋದಿಲ್ಲ. ಇವ್ರು ಯಾರಿಂದ ಪ್ರಾಸಿಕ್ಯೂಷನ್ ದವರು ಅಯ್ಯೋ ಯಾರಿಂದ ರಿಕವರಿ ಮಾಡಿರ್ಬೇಕಂದ್ರೆ ಯಾರ ಅಪ್ರೂವರ್ಗಳಿದಾರಲ್ಲ 3 ಜನ Okay, okay, ಅವರಿಂದ ರಿಕವರಿ ಮಾಡಿರ್ಬೇಕು. ಅಲ್ಲಿ ಮಾತ್ರ ಇದನ್ನ ನಾವು 201 ಅನ್ನ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಿದಾಗುತ್ತೆ. ಇಲ್ಲ ಅಂದ್ರೆ ಈ ಸೆಕ್ಷನ್ ಕೂಡ ಬಿದ್ದೋಗುತ್ತೆ. ಓಕೆ, ಲಾಸ್ಟ್ ಒಂದು ಬ್ರೇಕಿಂಗ್ ಅಪ್ಡೇಟ್. ಇದರಲ್ಲೂ ಎಸ್ಪೆಷಲಿ ಕೊಲೆ ಮಾಡಿದ ತಪ್ಪಲ್ಲ, ಯಾಕಂತಂದ್ರೆ ಮೆಸೇಜ್ ಕಳಿಸೋದಕ್ಕೇನೆ ಕೊಲೆ ಅಂತ ಹೇಳಿ ಕೆಲವರೆಲ್ಲ ಡಿಫೆಂಡ್ ಮಾಡ್ಕೊಳ್ತಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್. ರೇಣುಕಾ ಸ್ವಾಮಿ ಕೆಟ್ಟ ಫೋಟೋ ಕಳಿಸಿದ್ರ ಬಗ್ಗೆ ಕೂಡ ಈ ಸ್ವಇಚ್ಛಾ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ರು ರೇಣುಕಾ ಸ್ವಾಮಿ. ಕೇವಲ ಪವಿತ್ರ ಗೌಡಗೆ ಮಾತ್ರ ಅಲ್ಲ, ಅನೇಕ ಹೆಣ್ಣು ಮಕ್ಕಳಿಗೆ ಇದೇ ರೀತಿಯಲ್ಲಿ ಫೋಟೋ ಕಳಿಸಿದ್ರ ಬಗ್ಗೆ ನನಗೆ ಗೊತ್ತಾಯಿತು. ಇದೇ ಕಾರಣಕ್ಕೆ ಆತನನ್ನು ಎತ್ತಾಕೊಂಡು ಬಂದಿದ್ದು, ಹಾಗೆ ಆತನಿಗೆ ಹಲ್ಲೆ ಮಾಡಿದ್ದು ಅಂತ ಹೇಳಿ ದರ್ಶನ್ ಅವರ ಹೇಳಿಕೆಯಲ್ಲಿದೆ, ಪವಿತ್ರ ಗೌಡ ಹೇಳಿಕೆಯಲ್ಲೂ ಇದೆ, ಉಳಿದ ಆರೋಪಿಗಳ ಹೇಳಿಕೆಯಲ್ಲೂ ಕೂಡ ಇದೆ. ಬಟ್ ಉಮೇಶ್ ಸರ್ ನಾನು ಕೇಳೋದು, ಅವ್ನು ತಪ್ಪು ಮಾಡ್ದ ಹಾಗಾಗಿ ನಾವು ಕೊಲೆ ಮಾಡಿದ್ವಿ ಅಂತ ಹೇಳಿಬಿಟ್ರೆ ಕೋರ್ಟ್ ಇದನ್ನ ಹೆಂಗೆ ಗಮನಿಸುತ್ತೆ? ಹೌದೌದು, ಕೋರ್ಟು ಅಥವಾ ಪೊಲೀಸರು ಮಾಡಬೇಕಾಗಿದ್ದ ಕೆಲಸವನ್ನ ನೀವು ಮಾಡಿದ್ದೀರಿ, ಶಬಾಷ್ ಅಂತ ಹೇಳಿ ಬಿಟ್ಬಿಡುತ್ತಾ? ಇಲ್ಲ ನೋಡಿ, ಈ ಪ್ರಕರಣದಲ್ಲಿ ನಾವು ಮೊದಲಿಂದನೂ ಮಾತಾಡ್ತಾ ಇದ್ದು, ನಾವೇನು ಮಾತಾಡ್ತಾ ಇದ್ವಿ ಅಂದರೆ ಕಿಡ್ನ್ಯಾಪು ಸಂಬಂಧಪಟ್ಟಂತೆ ಪೂರ್ಣ ಪ್ರಮಾಣದಲ್ಲಿ ಈ ಮನುಷ್ಯ ಡೈರೆಕ್ಷನ್ ಮಾಡಿದ್ದಾನೆ, ನೀವು ಇಂಥವರೇ ಹೋಗಬೇಕು, ಹೀಗೆ ಅವನ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಬರಬೇಕು, ಈ ವಿಚಾರವನ್ನು ಆಗಲೇ ಅವಳ ಗೆಳತಿಯಿಂದ ಎಲ್ಲ ಪಡ್ಕೊಂಡಿದ್ದಾನೆ, ವಿಚಾರ ಎಲ್ಲ ತಿಳ್ಕೊಂಡಿದ್ದಾನೆ, ಕೆಟ್ಟ ಮೆಸೇಜ್ ಬಂದಿರತಕ್ಕಂಥದ್ದು ಈ ಮನುಷ್ಯನಿಗೆ ಗೊತ್ತಿರುತ್ತೆ. ಆ ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಒಬ್ಬ ಡಿಸ್ಟ್ರಿಕ್ಟ್ ಇವನಿಗೆ ಅವನಿಗೆ ಹೇಳಿ ಈ ಥರ ಕರ್ಕೊಂಡು ಬಂದಾದಮೇಲೆ ನೀನು ಎಲ್ಲಿ ಕರ್ಕೊಂಡು ಬರ್ತೀಯ ಅಂತ ಅಲ್ಲಿಂದ ಕರ್ಕೊಂಡು ಬರೋದನ್ನು ಸಹ ಮಾನಿಟ್ರ್ ಮಾಡಿರ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಪ್ರಕರಣದಲ್ಲಿ ಆಗಿಲ್ಲ. ಪ್ರಕರಣದಲ್ಲೇ ಬೇರೆ ಥರ ಇರ್ತಕ್ಕಂಥದ್ದು. ಅವನನ್ನು ಈ ವಿಚಾರದಲ್ಲಿ ಏನು ಈ ಮೆಸೇಜ್ಗಳು ಕಳಿಸ್ಕೊಟ್ಟಿರ್ತಕ್ಕಂಥ ವಿಚಾರದೊಳಗಡೆ ಯಾವುದೇ ಥರವಾದಂಥ ಹಿಂದೆ ನಡೆದಂಥ ಯಾವುದೇ ಪ್ರಕ್ರಿಯೆ ಈ ಮನುಷ್ಯನಿಗೆ ಗೊತ್ತಿಲ್ಲ. ಎಲ್ಲಿಗೆ ಕರ್ಕೊಬಂದು ಶೆಡ್ಗೆ ಇಡುವವರೆಗೂ ಯಾವುದೇ ಥರವಾದಂಥ ವಿಚಾರ ದರ್ಶನಿಗೆ ಗೊತ್ತಿಲ್ಲ ಅಂತ ಅನ್ನುವಂಥದ್ದು ವಾಲಂಟ್ರಿ ಸ್ಟೇಟ್ಮೆಂಟಿಂದ ಗೊತ್ತಾಗ್ತಾ ಇದೆ. ಅಂದರೆ ಕಿಡ್ನ್ಯಾಪ್ ಮಾಡಿದ್ರು ಕರ್ಕೊಬಂದದ್ದು ಉದ್ದೇಶ ಏನು ಅಂತ ಗೊತ್ತಿರಲಿಲ್ಲ. ಆದಮೇಲೆ ಅವನು ಬಂದು ಹೋಟ್ಲಲ್ಲಿ ಕೂತ್ಕೊಂಡಿದ್ದಾಗ ಈ ಥರ ಕೆಟ್ಟ ಮೆಸೇಜ್ ಅಂತ ಮಾಡಿದಂತಹ ಒಂದು ಆಸಾಮಿಯನ್ನು ಕಳಿಸಿದ್ದ. ಈ ವಿಚಾರದಲ್ಲಿ ಅವನನ್ನು ನಾವು ಅಲ್ಲಿಂದ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿದಾಗ ಅಲ್ಲಿಂದ ಅವಳಿಗೆ ಸ್ನೇಹಿತೆಗೆ ತಿಳಿಸಿ ಅಲ್ಲಿಂದ ಹೋದ ಅಂತ ಇದೆ. ಅಲ್ಲಿಗೆ ಕಿಡ್ನ್ಯಾಪಿಂಗ್ ಪಾರ್ಟ್ ಒಳಗಡೆ ಸಂಬಂಧಪಟ್ಟಂಗೆ ಇವ್ರದ್ದು ಯಾವುದೇ ಪಾತ್ರ ಇಲ್ಲ ಅನ್ನಿಸ್ತು. ಯಾಕೆಂದರೆ ಮೊದಲೆಲ್ಲ ನಾವು ಇವರೇ ಸಂಪೂರ್ಣವಾಗಿ ಮಾಡಿಬಿಟ್ಟಿರ್ಬೋದೇನೋ ಅಂತ ಅನ್ನುವಂಥದ್ದಿತ್ತು. ಒಂದು ವೇಳೆ ಅಕಸ್ಮಾತು ಹೌದು ಸತ್ಯ ಅಂದರೆ ನಾನು ಒಬ್ಬ ಆಗಿದ್ದು ನಾನು ಕನ್ವಿನ್ಸ್ ಆದರೆ ಆ ಕಿಡ್ನ್ಯಾಪಿಂಗಲ್ಲಿ ಈ ಮನುಷ್ಯಂದು ಯಾವುದೇ ಕಾರಣಾಂತರ ಇಲ್ಲ, ಈ ಮನುಷ್ಯ ಅದ್ರಲ್ಲಿ ಕೈ ಹಾಕಲಿಲ್ಲ, ಇವರು ಬೇರೆಯವರೇ ಇದನ್ನು ಸೇರಿಕೊಂಡು ಶೆಡ್ಡಿಗೆ ತರ್ಕೋವರೆಗೂ ಪೂರ್ಣ ಪ್ರಮಾಣದಲ್ಲಿ ಮ್ಯಾನೇಜ್ ಮಾಡೋರು ಎಂದಾಗ ಅದನ್ನು ಬರೆದ್ರೆ ತಪ್ಪೇನಿಲ್ಲ. 100ಕ್ಕೆ 100 ಸತ್ಯನೇ ಬರಿಬೇಕು ನಾವು. 1000 ಜನ 1000 ಮಾತಾಡಲಿ, ಪೊಲೀಸರು ಎಲ್ಲ ಅವ್ರ ಕಡೆ ಆಗೋಗ್ಬಿಟ್ಟವ್ರೆ ಅಂತ ಹೇಳಿ ಏನಿರ್ತದೋ ಅದನ್ನೇ ಅವಾಗ್ಲೇನೆ ಕಿಡ್ನಾಪ್ ಪಡೆಯಲು ಸೆಕ್ಷನ್ ಹಾಕಿರೋದ್ರಿಂದ ಕಿಡ್ನಾಪ್ ನಲ್ಲೂ ಕೂಡ ದರ್ಶನ್ ಇನ್ವಾಲ್ವ್ಮೆಂಟ್ ಇತ್ತು ಅಂತ ಪ್ರೂವ್ ಮಾಡೋದು ಪೊಲೀಸರ ತಲೆ ಬಿಸಿ. ಕಿಡ್ನಾಪಿಂಗ್ ಆಗೇನಾಗ್ತದೆ, ಈ ಮುಂದುವರೆದ ಈ ಹೇಳಿಕೆನಲ್ಲಿ ಸೆಕ್ಷನ್ಗಳಿರ್ತವೆ. ಅವಾಗೇನಾಗುತ್ತೆ, ಯಾರು ಕರ್ಕೊಂಡು ಬಂದ್ರು ಅಂತ ಅನ್ನುವಂಥವ್ರಿಗೆ ಅಟ್ರಾಕ್ಟ್ ಆಗ್ತದೆ. ಅದು ಯಾರು ಅಲ್ಲಿಂದ ಕರ್ಕೊಂಡು ಬಂದ್ರು ಅನ್ನುವಂಥದ್ದು, ಹೆಂಗ್ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬಂದ್ರು, ಯಾರ್ಯಾರು ಪಾತ್ರ ವಹಿಸಿದ್ರು, ಆಟೋ ರಿಕ್ಷಾದಲ್ಲಿ ಹೆಂಗೆ ಎತ್ತಾಕಿದ್ರು, ಒಳಗೆ ಹೆಂಗೆ ಕರ್ಕೊಬಂದ್ರು, ಪೆಟ್ರೋಲ್ ಪಂಪಲ್ಲಿ ಕಾರ್ ಹೆಂಗೆ ತರಿಸ್ಕೊಂಡ್ರು, ಅಲ್ಲಿಂದ ಆದಮೇಲೆ ಅವ್ನು ಕರ್ಕೊಂಡು ಹೆಂಗೆ ಬಂದರು, ಆವಾಗ ಆ ಸೆಕ್ಷನ್ ಆಫ್ ಲಾ ಒಳಗಡೆ ಸೆಕ್ಷನ್ ಹಾಕಲೇಬೇಕು. ಇದೆಲ್ಲ ಒಟ್ಟಿಗೆ ಚಾರ್ಜ್ ಶೀಟಲ್ಲಿ ಇದ್ದೇ ಇರುತ್ತೆ. ಆದರೆ ಈ ವಾಲಂಟ್ರಿ ಸ್ಟೇಟ್ಮೆಂಟ್ ನೋಡಿದ್ರೆ, ಈಗ ಸಂಬಂಧಪಟ್ಟಾಗೆ ನೋಡಿದ್ರೆ ಅವರು ಕಿಡ್ನಾಪಲ್ಲಿ ಪಾತ್ರ ಇಲ್ಲ ಅಂತ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗ್ತದೆ. ಅದಾದಮೇಲೆ ಅಲ್ಲಿಂದ ಹೋಗಿ ಪ್ರಕ್ರಿಯೆ ಆದಮೇಲೆ ಎಲ್ಲ ಮುಗಿಸಿ ಆಚೆ ಬಂದಾದಮೇಲೆ 4:30 ಪ್ರಾರಂಭವಾದಂಥ ಈ ಘಟನೆ ಒಳಗಡೆ ಅಂದರೆ ಅಸಾಲ್ಟ್ ಮಾಡಂತೂ ಅವ್ನಿಗೆ ಒಡಿಗೆ ಪ್ರಾರಂಭ ಆದಂಥದ್ದು 4:30 ಅನ್ನುವಂಥದ್ದು ನಮಗೆ ಕೆಲವಾರು ದಾಖಲಾತಿಗಳಿಂದ ಈಗಾಗಲೇ ಮೊದಲು ಏನು ಮಾತಾಡಿದಾರೋ ತಿಳ್ಕೊಂಡು ನಮ್ಗೆ ಗೊತ್ತಾಗಿದೆ. ಹೌದು, ಅಂದರೆ 7:30 ಅಂತಂದರೆ 3:30 ಗಂಟೆ ಆದಮೇಲೆ ನನಗೆ ಬಂದು ಪ್ರದೋಷ ಹೇಳ್ತಾನೆ, ಈ ಥರ ಆ ಮನುಷ್ಯನಿಗೆ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಅದು ಇನ್ನೊಂದು ವರ್ಡ್ ಬಂದಿದೆ ವಾಲಂಟ್ರಿ ಸ್ಟೇಟ್ಮೆಂಟಲ್ಲಿ, ಅವರು ನಾನು ಅಲ್ಲೂ ಇದ್ದಾಗ ಚೆನ್ನಾಗೇ ಇದ್ನಲ್ಲ ಅವನು ಅನ್ನುವಂಥದ್ದು. ಅಂದರೆ ಎಲ್ಲೂ ಆ ವರ್ಡ್ಗಳೆಲ್ಲ ಇರ್ತಾವಲ್ಲ, ಆ ವರ್ಡ್ಗಳು ಬಳಸಬೇಕಾದಂಥದ್ದು ನಾನೊಬ್ಬ ತನಿಖಾಧಿಕಾರಿಯಾಗಿ ಆ ಥರವೆಲ್ಲ ಬಳಸಬೇಕಾದಂಥ ಸಮಯದಲ್ಲಿ ಅತ್ಯಂತ ಜಾಗ್ರತೆ ವಹಿಸ್ತೀನಿ ನಾನು. ನೀವು ನಾಳೆ ದಿವಸ ಈ ಕೇಸ್ಗಳಿಗೆ ಏನಾದ್ರೂ ಬೇರೆ ಥರವಾದಂತಹ ಬಣ್ಣಗಳು ಹಚ್ಬೋದಾ ಅನ್ನುವಂಥದ್ದನ್ನ ನಾನು ಯಾವುದೇ ಥರವಾದಂಥ ಸಂಶಯಕ್ಕೆ ಎಡೆ ಮಾಡಿ ಕೊಡೋದಿಲ್ಲ. ರೈಟ್ ಸರ್. ಎನಿವೆ ನಾವು ಇವತ್ತು ಚರ್ಚೆಗೆ ಒಳಪಡಿಸಿದ್ದು ಬರೋಬ್ಬರಿ 3991 ಪುಟಗಳ ಪೈಕಿ ಒಂದು 10-11 ಪೇಜ್ನಲ್ಲಿರೋ ಉಲ್ಲೇಖಗಳು ಮಾತ್ರ. ಅದರಲ್ಲೂ ದರ್ಶನ್ ಅವರ ಸ್ವ ಇಚ್ಛೆ ಹೇಳಿಕೆ ಮಾತ್ರ. ಇನ್ನುಳಿದ 16 ಮಂದಿ ಆರೋಪಿಗಳ ಹೇಳಿಕೆ ಇದೆ.
ಪೊಲೀಸರು, ತನಿಖಾ ಅಧಿಕಾರಿಗಳು ಸಂಗ್ರಹಿಸಿರುವ ಸಾಕ್ಷ್ಯಗಳಿದೆ. ಇದೆಲ್ಲವೂ ಕೂಡ ನಾಳೆ ದಿನ ಕೋರ್ಟ್ನಲ್ಲಿ ಹೋದಾಗ ನಿಜಕ್ಕೂ ಕೂಡ ನಾವು ಇಷ್ಟು ದಿನ ಚರ್ಚೆ ಮಾಡಿದಂತೆಯೇ ದರ್ಶನ್ಗೆ ಮಾರಕವಾಗುತ್ತಾ, ಇಲ್ಲ ಈಗ ಚರ್ಚೆ ಮಾಡಿದಂತೆ ಏನಾದರೂ ಲೂಪ್ ಹೋಲ್ಗಳನ್ನು ಬಿಟ್ಟುಬಿಟ್ಟಿದ್ದಾರಾ ತನಿಖಾಧಿಕಾರಿಗಳು? ಕಾದು ನೋಡೋಣ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.